ಯಾರ್ಯಾರಿಗೆ ಯಾವ್ಯಾವ ಖಾತೆ ಲಭ್ಯ ಆಗ್ಬೋದು ಅನ್ನುವಂತ ನಾನು ಆಗ್ತಾನೆ ಹೇಳ್ತಾ ಇದ್ದೆ ನಮ್ಮ ಇನ್ಸೈಡ್ ಸುದ್ದಿ ಆರಂಭಿಕ ಹಂತದಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಮೋದಿ ಕ್ಯಾಬಿನೆಟ್ ನಲ್ಲಿ ಈಗ ಆಲ್ರೆಡಿ ಮಂತ್ರಿಗಿರಿ ಸಿಕ್ಕಿದೆ. ಯಾವ ಖಾತೆ ಅನ್ನುವಂಥದ್ದಷ್ಟೇ ಸ್ಪಷ್ಟತೆ ಸಿಗಬೇಕಿತ್ತು. ಸೂಕ್ಷ್ಮ ಸಣ್ಣ ಮಧ್ಯಮ ಕೈಗಾರಿಕೆಗೆ ಸಂಬಂಧಪಟ್ಟ ಹಾಗಿನ ರಾಜ್ಯ ಖಾತೆಯನ್ನ ಅವರು ನಿಭಾಯಿಸಲಿದ್ದಾರೆ. ಕಳೆದ ಬಾರಿ ಕೃಷಿಗೆ ಸಂಬಂಧಪಟ್ಟ ಹಾಗಿನ ರಾಜ್ಯ ಖಾತೆಯನ್ನ ನಿಭಾಯಿಸಿದ್ರು. ಈಗಲೂ ಕೂಡ ಇದು ಬಹುಶಃ MSMEಗೆ ಸಂಬಂಧಪಟ್ಟ ಹಾಗೆ ಅವರು ಇನ್ಮೇಲೆ ರಾಜ್ಯ ಖಾತೆಯನ್ನ ನಿರ್ವಹಿಸ್ತಾರೆ. ಅಂದ್ರೆ ಮೈಕ್ರೋ ಸ್ಮಾಲ್ ಮೀಡಿಯಂ ಸ್ಕೇಲ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗಿನ ರಾಜ್ಯ ಖಾತೆಯನ್ನು ಅವರು MSME ಅನ್ನು ಅವರು ನಿಭಾಯಿಸಬೇಕು. ಇನ್ಮೇಲೆ ಸೂಕ್ಷ್ಮ ಸಣ್ಣ ಮಧ್ಯಮ ಕೈಗಾರಿಕೆ ರಾಜ್ಯ ಖಾತೆಯನ್ನು ಅವರು ವಹಿಸಿಕೊಂಡಿದ್ದಾರೆ. ಬಹಳ ಒಳ್ಳೆಯ ಖಾತೆನೇ ಈಗ ಶೋಭಾ ಕರಂದ್ಲಾಜೆ ಅವರಿಗೆ ಕೂಡ ಲಭ್ಯ ಆಗಿರುವಂಥದ್ದು. ಬಹುಶಃ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಏನಾದರೂ ವಿಶೇಷವಾಗಿ ಅನುಕೂಲ ಮಾಡ್ಕೊಳ್ಳೋದಕ್ಕೆ ಇನ್ ಕೇಸ್ ಅವ್ರು ಏನಾದರೂ ಆ ಥರದ ಉದ್ದೇಶವನ್ನು ಹೊಂದಿದ್ರೆ ಈ ಮುಖ್ಯವಾಗಿ ಸಾಧ್ಯ ಇದೆ. ಬಟ್ ಅದು ಯಾವ ಮಟ್ಟಿಗೆ ಸಾಧ್ಯ ಆಗುತ್ತೆ ಏನು ಎತ್ತ ಅನ್ನುವಂಥನ್ನ ನಂತರದ ಇವರ ಕಾರ್ಯವೈಖರಿಯಲ್ಲಿ ನಾವು ನೋಡಬೇಕಾಗುತ್ತೆ. ಆದರೆ ಒಂದು ವಿಚಾರ ಇಲ್ಲಿ ಕಳೆದ ಬಾರಿಯ ಕ್ಯಾಬಿನೆಟ್ನಲ್ಲಿ ಕೆಲ ತಿಂಗಳುಗಳಿಗೆ ಸಂಬಂಧಪಟ್ಟ ಹಾಗೆ ಮಾತ್ರ ಅವರು ನಿಭಾಯಿಸೋಕೆ ಸಾಧ್ಯ ಆಗಿತ್ತು ಸಚಿವಗಿರಿಯನ್ನ. ಬಟ್ ಅವ್ರ ಮೇಲಿನ ನಂಬಿಕೆ ಮೋದಿ ಇದೆ. ಆ ಕಾರಣಕ್ಕಾಗಿನೇ ಎರಡನೇ ಬಾರಿಗೆ ಅವಕಾಶ ಸಿಕ್ಕಿರೋದಲ್ಲದೆ ಸೊ ಇಂಥ ಒಂದು ಸೂಕ್ಷ್ಮ ಸಣ್ಣ ಹಾಗೆ ಮಧ್ಯಮ ಕೈಗಾರಿಕೆಗೆ ಸಂಬಂಧಪಟ್ಟ ಹಾಗಿನ ರಾಜ್ಯ ಖಾತೆಯನ್ನು ಅವರು ನಿಭಾಯಿಸೋರಿದ್ದಾರೆ. ಯಾಕಂದ್ರೆ ಅವ್ರ ಮೇಲೆ ಪ್ರಧಾನಿಗಿರುವಂಥ ನಂಬಿಕೆ ಅದು. ಸೊ ಇದನ್ನು ಹೇಗೆ ಶೋಭಾ ಕರಂದ್ಲಾಜೆ ಅವರು ಯಶಸ್ವಿಯಾಗಿ ನಿಭಾಯಿಸ್ತಾರೆ ಅನ್ನುವಂಥದ್ದನ್ನು ನಾವು ನೋಡಬೇಕಿದೆ. ಈಗ ಅಲ್ಲಿಗೆ ರಾಜ್ಯ ಸಚಿವರುಗಳಿಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ರಾಜ್ಯವನ್ನ ಪ್ರತಿನಿಧಿಸ್ತಾ ಇರುವಂಥ ಸಂಸದರು ಯಾರ್ಯಾರಿದ್ರು ಅವ್ರಿಗೆ ಯಾರಿಗೆ ಸಚಿವಗಿರಿ ಸಿಕ್ಕಿತ್ತು ಆ ಪೈಕಿ ಶೋಭಾ ಕರಂದ್ಲಾಜೆ ಅವ್ರದ್ದು ಈ ಒಂದು ಹಂತದಲ್ಲಿ ಕ್ಲಿಯರ್ ಆದಂಗೆ ಆಗಿದೆ. ಸೊ ಇನ್ನುಳಿದಂತೆ ಯಾರ್ಯಾರಿಗೆ ಯಾವ್ಯಾವ ಖಾತೆ ಅನ್ನುವಂಥದ್ದನ್ನ ನಾವು ನೋಡಬೇಕಿದೆ. ಅಂತಾರೆ ಆಗ್ತಾನೆ ನಾನು ಹೇಳಿದಾಗೆ ಕುಮಾರಸ್ವಾಮಿ ಅವರು, ಪ್ರಹ್ಲಾದ್ ಜೋಶಿ ಅವರು, ವಿ ಸೋಮಣ್ಣ ಅವರಿಗೆ ಯಾವ ಖಾತೆಗಳು ಲಭ್ಯ ಆಗುತ್ತೆ ಅನ್ನುವಂಥದ್ದನ್ನ ನಾವು ನೋಡಬೇಕಿದೆ. ಇನ್ನು ಕುಮಾರಸ್ವಾಮಿ ಅವರಿಗೆ ಉಕ್ಕು ಸಂಬಂಧಪಟ್ಟ ಹಾಗೆ ಅವರಿಗೆ ಲಭ್ಯ ಆಗಿದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಉಕ್ಕು ಜೊತೆಗೆ ಬೃಹತ್ ಕೈಗಾರಿಕೆ. ಸೊ ಇದು ಒಂದು ಮೇಜರ್ ಆದಂಥ ಇಲಾಖೆನೆ ಕುಮಾರಸ್ವಾಮಿ ಅವರಿಗೆ ಲಭ್ಯ ಆಗಿದೆ ಅಂತ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಸೊ ಆ ಮುಖ್ಯವಾಗಿ ನೋಡಿದ್ರೆ ಅವರು ಕೃಷಿಗೆ ಸಂಬಂಧಪಟ್ಟ ಹಾಗೆ ನಿರೀಕ್ಷೆಯಲ್ಲಿದ್ದರು. ಬಟ್ ಭಾಳಷ್ಟು ಸವಾಲುಗಳು ಸಹಜವಾಗಿ ಕೃಷಿ ಇಲಾಖೆಯನ್ನು ವಹಿಸ್ಕೊಂಡ್ರೆ ಅವ್ರ ಮುಂದಿದ್ದೇ ಇತ್ತು. ಹಾಗಾಗಿ ಯಾರಿಗಿದು ಸಿಗ್ಬೋದು, ಯಾರು ನಿಭಾಯಿಸ್ಬೋದು ಕೃಷಿ ಖಾತೆ ಅನ್ನುವಂಥದ್ದಿತ್ತು. ಬಟ್ ಇಲ್ಲ, ಕುಮಾರಸ್ವಾಮಿ ಅವರಿಗೆ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಲಭ್ಯ ಆಗಿದೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ. ಅಲ್ಲಿಗೆ ಕುಮಾರಸ್ವಾಮಿ ಅವರು ಕೂಡ ದೇಶದ ಕ್ಯಾಬಿನೆಟ್ನ ಒಂದು ಅತ್ಯುನ್ನತ ಖಾತೆಯನ್ನೇ ಪಡೆದಿದ್ದಾರೆ. ಆಮೇಲೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಅಗೈನ್ ನಾನು ಹೇಳಿದಾಗೆ ಹಣಕಾಸು ಸಚಿವೆ, ವಿತ್ತ ಸಚಿವೆಯಾಗಿಯೇ ಅವರು ತಮ್ಮ ಕಾರ್ಯವನ್ನು ಮುಂದುವರಿಸ್ತಾರೆ ಅಂತ ಕಾಣಿಸುತ್ತೆ. ಅವರಿಗೆ ವಿತ್ತ ಸಚಿವೆ ಅಥವಾ ವಿತ್ತ ಖಾತೆ ಅಥವಾ ಹಣಕಾಸು ಖಾತೆ ಲಭ್ಯ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ಪ್ರಹ್ಲಾದ್ ಜೋಶಿ ಅವರಿಗೆ ಯಾವ ಖಾತೆ ಏನು ಎತ್ತ ಅನ್ನುವಂಥದ್ದನ್ನು ನಾವು ನೋಡಬೇಕಿದೆ. ಅದೊಂದು ಇನ್ನೂ ಕ್ಲಿಯರ್ ಆಗಿ ತಿಳ್ಬೇಕಿದೆ. ಆಮೇಲೆ ವಿ ಸೋಮಣ್ಣ ಅವ್ರದ್ದು ಕೂಡ ಇನ್ನೂ ಗೊತ್ತಾಗಬೇಕಿದೆ.